ಅಣ್ಣ ಸಮಸ್ಯೆ ಅಂದರೆ ನಮಗೇನಿಲ್ಲ ಅಣ್ಣ. ಈಗ ರ್ಯಾಪಿಡೋದಲ್ಲಿ ಆಟೋ ಬಿಟ್ಟಿದ್ದಾರೆ, ಆಟೋನೇ ಮಾಡಿ, ಸ್ಕೂಟ್ರ್ ಏನಕ್ಕೆ ಅಂತ ಅಷ್ಟೇ. ಸ್ಕೂಟ್ರ್ ಒಂದು ಬ್ಯಾನ್ ಮಾಡಿಸಿ ಅಂತ ಅಷ್ಟೇ. ಯಾಕೆಂದರೆ ಸ್ಕೂಟ್ರು ಬಂದರೆ ಆಟೋ ಸ್ಟ್ಯಾಂಡಲ್ಲೇ ಬಂದು ಪಿಕಪ್ ಮಾಡ್ತಾರೆ. ಆಮೇಲೆ ಒಂದು ಈಗ ರ್ಯಾಪಿಡೋ ಹೊಡೆಯೋರು, ಸ್ಕೂಟ್ರಲ್ಲಿ ಹೊಡೆಯೋರು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸೇ ಅಂತ ಅರ್ಧಕ್ಕರ್ಧ ಇದೆ ಜನ ಹೇಳಬೇಕು ಅಂದರೆ. ಈಗ ಒಂದು ಪೊಲೀಸೇ ಆಗ್ಬೋದು, ಅವನು ರ್ಯಾಪಿಡೋ ಹೊಡಿತಾರೆ. ಅದು ಸರ್ಕಾರಿ ಸಂಬಳ ಅಲ್ಲದೆ ರ್ಯಾಪಿಡೋ ಹೊಡೆಯೋಕೆ ಬರ್ತಾರೆ. ಆ ಥರ ಎಷ್ಟೋ ವೈರಲ್ ಆಗೈತೆ ಸುಮಾರು. ಅವ್ರಿಗೂ ಹಾಕ್ಬೇಕು. ಇಲ್ಲ ನಾವು ಈಗ ಪೊಲೀಸ್ ಕೆಲಸ ಮಾಡೋಕ್ಕಾಯ್ತದ, ಬೇರೆ ಕೆಲಸ. ಆಟೋದವರು ಅಂದ್ರೆ ಆಟೋ ಒಂದೇ ಕೆಲಸ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ ಅಣ್ಣ. ಸ್ಕೂಟ್ರದೇ ಭಾಳ ತೊಂದರೆ. ಯಾಕೆಂದರೆ ವೈಟ್ ಬೋರ್ಡು, ಈಗ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ಈ ಇನ್ಸೂರೆನ್ಸು ಪ್ರತಿ ವರ್ಷಕ್ಕೂ ಕಟ್ಟಿರ್ತೀವಿ. ವರ್ಷಕ್ಕೆ ಇಲ್ಲ ಅಂದ್ರೆ 10,000 ರೂಪಾಯಿ ಬೇಕಣ್ಣ. ನೀವು ದುಡಿತಿರೋ ಬಿಡ್ತಿರೋ ಗೊತ್ತಿಲ್ಲ, 10,000 ರೂಪಾಯಿ ಇನ್ಸೂರೆನ್ಸು, FC ಇನ್ಸೂರೆನ್ಸ್ಗೆ ಮುಡುಕ್ಬೇಕು ನಾವು. ಸ್ಕೂಟ್ರಿಗೆ 5 ವರ್ಷ ಇನ್ಸೂರೆನ್ಸ್ ಅಲ್ಲಣ್ಣ. ಈಗ ನೀವೇ ತಗೊಳ್ಳಿ ಸ್ಕೂಟ್ರು, 5 ವರ್ಷ ಇನ್ಸೂರೆನ್ಸು. ಈಗ ಏನಂದರೆ ಈಗ ಇದು ವರ್ಷ ಸರ್ಕಾರ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಈಗ ಯಾರು ಏನು ಮಾಡ್ತಾಯಿಲ್ಲ, ನಾವು ಏನು ಮಾಡ್ತಾಯಿಲ್ಲ. ಓಟಿಗೆ ಮಾತ್ರ ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ ಅಣ್ಣ. ಹೊಡ್ತಾ ಮೇಲೆ ಹೊಡ್ತಾ. ಬಸ್ ಫ್ರೀ ಮಾಡಿದ್ರು, ಅದು ಹೊಡ್ತಾ. ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾರೆ, ಅದು ಹೊಡ್ತಾ. ಎಲ್ಲ ತೊಂದರೆನೇ ಅಣ್ಣ. ಈಗೇನಂದರೆ ಈಗ ಮುಂಬೈಲೆಲ್ಲ ಆಗೈತಲ್ಲ, ಏನಂದರೆ ಈಗ ಕಳ್ತನ ಮಾಡ್ಕೊಂಡು ತಿನ್ನೋದೊಂದು ಬಾಕಿ ಅಷ್ಟೇ, ಇನ್ನೇನಿಲ್ಲ. ದುಡ್ಕೊಂಡು ತಿನ್ನೋರಿಗೆ ಬೆಲೆ ಇಲ್ಲ ಇಲ್ಲಿ. ಕಳ್ತನ ಮಾಡಿದವ್ರಿಗೆ ಈಗ ನಿನ್ನ ಹತ್ರ ಇದ್ರೆ ಕಿತ್ಕೊಂಡು ನಾನು ಬದುಕ್ತೀನಿ, ನನ್ನ ಹತ್ರ ಇದ್ರೆ ಕಿತ್ಕೊಂಡು ಇವನು ಬದುಕ್ತಾನೆ. ಆ ರೀತಿ ಆಗ್ಬೇಕಷ್ಟೇ ಸಮಾಜ, ಇನ್ನೇನಿಲ್ಲ ಅಣ್ಣ ಅಷ್ಟೇ. ನಮಗೆಲ್ಲ ಮಾಡಲೇಬೇಕಲ್ವಣ್ಣ. 500 ರೂಪಾಯಿ ಫೈನ್ ಅಲ್ಲೇ ತೋರಿಸ್ಬಿಡ್ತಾರೆ. ಕಾಕಿ ಸಲ್ಟ್ ಇಲ್ಲ ಅಂದರೆ 500 ರೂಪಾಯಿ ಹಾಕ್ತಾರೆ. ಏನಕ್ಕೆ ಅವ್ರಿಗೆ ಏನು ಬೇಕು? ರ್ಯಾಪಿಡೋದವ್ನು ಕಮಿಷನ್ ಕೊಡ್ತಾನೆ, ಇವರು ಸರ್ಕಾರದವ್ರು ಇಸ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ ಅಣ್ಣ. ಆಟೋದವರೇ ಈಗ 2 ವರ್ಷ ನೋಡಿ ಚೊಟ್ಟೆ ಜೀವನ ಆಗೋಯ್ತದೆ. ಅವರೇ ಕಳ್ತನ ಮಾಡೋದು. ಈಗ ಆಟೋದವರೇ ಕಳ್ತನ ಸ್ಟಾರ್ಟ್ ಮಾಡ್ತಾರೆ, ಒಂದು ಕೊಲೆ ರಾಬ್ಳಿನೂ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ಅಣ್ಣ. ಆ ಥರ ಮಾಡಿಬಿಟ್ಟವ್ರೆ, ಪರಿಸ್ಥಿತಿ ಎದುರಿಸ್ಬಿಟ್ಟವ್ರೆ ಅಷ್ಟೇ, ಇನ್ನೇನಿಲ್ಲ. ಮನೋಜ್ ಅಂತ ಅಣ್ಣ.